ಮೆಡಿಕಲ್ ಸ್ಟೋರಲ್ಲೂ ಕೂಡ ತುಂಬಾ ಕೆಲವೊಂದು ಪಿಗ್ಮೆಂಟೇಷನ್‌ಗೆ ಸಿಗುತ್ತೆ ಅಂತ ಒಬ್ರು ತಗೊಂಡ್ರೆ ಅದನ್ನ 10 ಜನಕ್ಕೆ ಹೇಳ್ತಾರೆ. ಹಾಗಾಗಿ ದಯವಿಟ್ಟು ನಿಮ್ಗೇನೇ ಸ್ಕಿನ್ನಲ್ಲಿ ಪ್ರಾಬ್ಲಮ್ ಇದ್ರೂನು ಡಾಕ್ಟರ್ ಹತ್ರ ಹೋಗಿ ತೋರಿಸಿ, ಸ್ಕಿನ್ ಡಾಕ್ಟರ್ ಹತ್ರ. ಕೆಲವೊಂದು ಈಗ ಬೆಟ್ನವೈಟು ಸಿ ಬಂದು ಅದು ತುರಿಕೆಗೆ ಹಚ್ಚೋದು. ಕೆಲವ್ರು ಏನ್ ಮಾಡ್ತಾರೆ, ಗುಳ್ಳೆಗಳ್ಗೆ ಹಚ್ಕೊಳ್ಳಿ, ಗುಳ್ಳೆ ಹೋಗುತ್ತೆ ಅಂತ ಹೇಳಿ. ಸ್ಟಾರ್ಟಿಂಗು ಹಚ್ಚಿದಾಗ ಗುಳ್ಳೆ ಎಲ್ಲ ಕ್ಲಿಯರ್ ಆಗುತ್ತೆ. ಬಟ್ ಹೋಗ್ತಾ ಹೋಗ್ತಾ ನಿಮ್ಮ ಫೇಸು ಕಜ್ಜಿ ತರ ಆಗ್ಬಿಡುತ್ತೆ. ನೋಡ್ಬಾರ್ದು ಆ ರೇಂಜ್‌ಗೆ ಆಗ್ಬಿಡುತ್ತೆ. ಬೆಟ್ನ ವೈಟ್ಸಿ, ಆಮೇಲೆ ಸ್ಕಿನ್ ಲೈಟು ಸುಮಾರಿದೆ ಪಿಗ್ಮೆಂಟೇಷನ್‌ಗೆ. ದಯವಿಟ್ಟು ಆ ಥರದ್ದು ಯಾವುದು ಕೂಡ ನೀವು ಹಚ್ಚಕ್ಕೆ ಹೋಗ್ಬೇಡಿ. ಏನೇ ಇದ್ರೂ ಡಾಕ್ಟರ್ ಹತ್ರ ಹೋಗಿ ಸಜೆಷನ್ ತಗೊಳ್ಳಿ. ಒಂದು ಸ್ವಲ್ಪ ನಿಧಾನ ಆಗ್ಬೋದು, ಕ್ಲಿಯರ್ ಆಗುತ್ತೆ. ಹಾಗಾಗಿ ದಯವಿಟ್ಟು ನನ್ನ ಅನುಭವದಲ್ಲಿ ಏನಾಗಿದೆ ಅದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ನನ್ನಿಂದ ಬೇಜಾರಾಗಿದ್ರೆ ಕ್ಷಮೆ ಇರಲಿ ಅಂತಾನೆ ನಾನು ಕೇಳ್ಕೊತೀನಿ. ಈಗ ಸ್ವಲ್ಪ ನೋಡಿ, ಒನ್ ಟೈಮ್ ಟ್ರೀಟ್ಮೆಂಟು ಅಂತ ಹೇಳಿ ಅಲ್ಲೊಂದಷ್ಟು ತಗೊಂಡೋಗಿ ಸುರಿದಿರ್ತೀವಿ. ಅದಾದ್ಮೇಲೆ ಇವಾಗ ನೋಡಿ ಸ್ಕಿನ್ ಡಾಕ್ಟರ್ ಹತ್ರ ಒಂದಷ್ಟು ಏನೋ ಸ್ವಲ್ಪ ನಾವು ಒಂದು ಸ್ವಲ್ಪ ಇರೋದಕ್ಕೆ ಏನೋ ಒಂದು ಸ್ವಲ್ಪ ಖರ್ಚು ಮಾಡ್ತೀವಿ. ಇಲ್ಲದೆ ಇರೋರು ಪಾಪ ಈ ಥರ ಆದಾಗ 1ಕ್ಕೆ 2 ಆಗ್ಬಿಡುತ್ತೆ. ಇವಾಗ ಅಲ್ಲೆಲ್ಲ ಹೋಗಿ ಏನೋ ಮಾಡಕ್ಕೋಗಿ ಜಾಸ್ತಿ ಆದಾಗ ಏನಾಗ್ಬಿಡುತ್ತೆ, ನಮ್ಮ ಮುಖನ ನಾವು ತೋರಿಸ್ದೇ ಇರೋ ಥರ ಆಗ್ಬಿಡುತ್ತೆ. ಹಾಗಾಗಿ ತುಂಬಾ ಹುಷಾರಾಗಿರಿ. ಯಾರೋ ಹೇಳಿದ್ರು, ಅವ್ರಿಗೆ ಗುಣ ಆಯ್ತು ಅಂತ ಹೇಳಿ ನೀವೆಲ್ಲ ಹಚ್ಕೊಳಕ್ ಹೋಗ್ಬೇಡಿ. ನನಗೆ ತುಂಬಾ ಜನ ಕೇಳಿದ್ರು, ಮ್ಯಾಮ್ ನಿಮ್ದು ತುಂಬಾ ಚೆನ್ನಾಗಿದೆ ನಿಮ್ಮ ಫೇಸ್ ಎಲ್ಲ, ನೀವೇನು ಹಚ್ತೀರಾ ಏನು ಹಚ್ತೀರಾ ಅಂತ. ನಾನು ಯಾರಿಗೂ ಕೂಡ ಸಜೆಷನ್ ಕೊಟ್ಟಿಲ್ಲ. ನಾನು ಇಂಥದ್ದು ಹಚ್ತೀನಿ ಅಂತ, ನಾನು ಇಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ಅಂತಲೂ ಕೂಡ ನಾನು ಒಬ್ರಿಗೂ ಕೂಡ ನಾನು ಹೇಳಿಲ್ಲ. ಯಾಕೆ ಅಂದರೆ ಇದು ಪರಿಣಾಮ ನಾಳೆ ದಿನ ಬೇರೆ ರೀತಿ ಆಗ್ಬೋದು ಅನ್ನೋದು ಎಲ್ಲೋ ಒಂದು ಕಡೆ ನನಗೆ ಅದು ಅನುಭವ ಇತ್ತು. ಹಾಗಾಗಿ ನಾನು ಯಾರಿಗೂ ಕೂಡ ನಾನು ಹೇಳಲಿಲ್ಲ. ಇವಾಗ ನಾನು ಮನೇಲಿ ಏನು ನಾನು ನನ್ನ ಯೂಟ್ಯೂಬ್ ಚಾನಲ್‌ನಲ್ಲಿ ಏನು ಹಾಕಿದ್ದೀನಿ ಅದನ್ನ ನಾನು ಹಚ್ಕೋತೀನಿ. ಜೊತೆಗೆ ಇತ್ತೀಚೆಗೆ ಈಗ ಒನ್ ಟೈಮ್ ಟ್ರೀಟ್ಮೆಂಟ್ ಅಂತ ಅಂದಮೇಲೆ ಇದು ಸ್ಕಿನ್ ಎಲ್ಲ ಸ್ವಲ್ಪ ಬ್ಲ್ಯಾಕ್ ಆಯಿತು. ಹಾಗಾಗಿ ನಾನು ಟ್ರೀಟ್ಮೆಂಟು ತಗೊಳ್ಳೇಬೇಕಿತ್ತು. ಹಾಗಾಗಿ ಸ್ಕಿನ್ ಡಾಕ್ಟರ್ ಹತ್ರ ಹೋಗಿ ನಾನು ಟ್ರೀಟ್ಮೆಂಟ್‌ನ ತಗೊಂಡಿದ್ದೀನಿ. ದಯವಿಟ್ಟು ಯಾರೋ ಹೇಳಿದ್ರು ಅಂತೇಳಿ ನಿಮ್ಮ ಸ್ಕಿನ್‌ಗಳಿಗೆ ಯಾರೋ ಕ್ರೀಮ್ ಕೊಟ್ರು ಅಂತೇಳಿ ಹಚ್ಕೊಂಡು ನಿಮ್ಮ ಮುಖನ ಹಾಳು ಮಾಡ್ಕೋಬೇಡಿ. ಸಿಕ್ಕಾಪಟ್ಟೆ ಇತ್ತೀಚೆಗಂತೂ ನಾನು ನೋಡಿರೋ ಪ್ರಕಾರ ಬೆಟ್ನವೈಟ್ ಸಿ ಅನ್ನೋದನ್ನ ಹಚ್ಚಿ ಮುಖನ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ ಪರಿಣಾಮ ಏನಾಗುತ್ತೆ ಅಂದರೆ ಸಿಕ್ಕಾಪಟ್ಟೆ ನಿಮಗೆ ಮುಖದಲ್ಲಿ ಏರು ಜಾಸ್ತಿ ಆಗುತ್ತೆ. ಕೂದಲು ಜಾಸ್ತಿ ಬೆಳೆಯುತ್ತೆ ನಿಮ್ಮ ಫೇಸಲ್ಲಿ. ಆಮೇಲೆ ನಿಮ್ಮ ಮುಖ ಎಲ್ಲ ಕಜ್ಜಿ ಥರ ಆಗುತ್ತೆ. ಗುಳ್ಳೆ ಆಗಿ ಫುಲ್ಲು ಕೀವೆಲ್ಲ ಬಂದು ನಿಮ್ಮ ಫೇಸ್‌ನೇ ನೋಡಬಾರ್ದು ಅಂಥ ಪರಿಸ್ಥಿತಿಗೆ ಬರುತ್ತೆ. ದಯವಿಟ್ಟು ಯಾರೋ ಹೇಳಿದ್ರು ಅಂತೇಳಿ ಕ್ರೀಮ್‌ಗಳ್ನ ಹಚ್ತಿದ್ರೆ ಪಿಗ್ಮೆಂಟೇಷನ್‌ಗೆ ಹಚ್ಚಕ್ಕೆ ಹೋಗಬೇಡಿ. ಏನೇ ಇದ್ರೂನು ನೀವು ಡಾಕ್ಟರ್ ಹತ್ರ ತೋರಿಸಿ ನೀವು ಯೂಸ್ ಮಾಡಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು.